ನೀಡಿದ್ದಾರೆ. ಸರ್, ನನ್ನ ಪ್ರಶ್ನೆ, ಈಗ ಮೈಸೂರು ಮಹಾರಾಜರಿಗೆ ಅನಿವಾರ್ಯ ಆಗಿತ್ತಾ ಕಂಟೆಸ್ಟ್ ಮಾಡೋದು? ಇಲ್ಲ, ನಾನು ಇದು ಸುಮಾರು 1 ವರ್ಷದಿಂದ ಇಂಥ ಒಂದು ಮನಸ್ಸು ಈ ಕಡೆ ಬಂದಿತ್ತು. ಸಾರ್ವಜನಿಕ ಜೀವನದಿಂದ ನಿಜವಾದ ಒಂದು ಪದವಿ ಬರುತ್ತೆ ಸಮಾಜ ಸೇವೆಗಾಗಿ ಮತ್ತು ಅಭಿವೃದ್ಧಿಗಾಗಿ. ಸ್ಕೇಲ್ ದೊಡ್ಡದಾಗುತ್ತೆ. ವೈಯಕ್ತಿಕವಾದ ಜೀವನದಲ್ಲಿ ಒಂದಷ್ಟು ಮಾಡ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಅಧಿಕಾರ ಇದ್ದರೆ ನಾವು ಇನ್ನು ನಮ್ಮ ಅಭಿವೃದ್ಧಿ ಕೆಲಸಕ್ಕಾಗಿ. ಪ್ರತಾಪ್ ಸಿಂಹ ಅವರು ಎಸಿ ರೂಮಲ್ಲಿ ಇದ್ರೆ ಆಗಲ್ಲ, ಇನ್ಮೇಲೆ ಪ್ರಜೆಗಳ ಜೊತೆ ಓಡಾಡಬೇಕಾಗುತ್ತೆ, ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಸಾರ್ವಜನಿಕ ಜೀವನದಲ್ಲಿ ಬಂದ್ರೆ ಸಾರ್ವಜನಿಕರಾಗಿ ನಾವು ಹೋಗ್ಬೇಕಾಗತ್ತೆ. ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಒಡೆಯರ್ ಒಬ್ರು ಓಬಿಸಿ ಅವರ ಮೀಸಲು ಕ್ಷೇತ್ರಕ್ಕೆ ಒಡೆಯರ್ ಬಂದಿರೋಂಥದ್ದು ಎಷ್ಟು ಸರಿ ಅಂತ ಹೇಳಿ ಮಾತಾಡ್ತಾ ಇದ್ರು. ನನ್ನ ಅದ್ರ ಬಗ್ಗೆ ಏನು ಕೇಳಿಲ್ಲ ಮಾತು, ಆದರೆ ನನಗೆ ಅವರ ನೇರವಾಗಿ ಅವರು ಸಂಪರ್ಕ ಮಾಡಿದಾಗ ಅವರು ಎಲ್ಲನೂ ಒಳ್ಳೆಯ ಒಂದು ಸಂದೇಶ ನೀಡಿದ್ದು ಮತ್ತು ನಮ್ಮ ಬೆಂಬಲಕ್ಕಾಗಿ ಅವರು ನಿಂತಿದ್ದಾರೆ ಅಂತ ಹೇಳಿದರು. ನಾನು ಅದೇ ಅವರ ಸಂದೇಶ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ಇಲ್ಲ, ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಪಕ್ಷದಲ್ಲಿ ಮತ್ತು ನಮ್ಮ ಒಂದು ಸಾಮರ್ಥ್ಯದಲ್ಲಿ ಸಂಪೂರ್ಣವಾದ ವಿಶ್ವಾಸ ಇದೆ. ನೀಡಿದ್ದಾರೆ. ಸರ್, ನನ್ನ ಪ್ರಶ್ನೆ, ಈಗ ಮೈಸೂರು ಮಹಾರಾಜರಿಗೆ ಅನಿವಾರ್ಯ ಆಗಿತ್ತಾ ಕಂಟೆಸ್ಟ್ ಮಾಡೋದು? ಇಲ್ಲ, ನಾನು ಇದು ಸುಮಾರು 1 ವರ್ಷದಿಂದ ಇಂಥ ಒಂದು ಮನಸ್ಸು ಈ ಕಡೆ ಬಂದಿತ್ತು. ಸಾರ್ವಜನಿಕ ಜೀವನದಿಂದ ನಿಜವಾದ ಒಂದು ಪದವಿ ಬರುತ್ತೆ ಸಮಾಜ ಸೇವೆಗಾಗಿ ಮತ್ತು ಅಭಿವೃದ್ಧಿಗಾಗಿ. ಸ್ಕೇಲ್ ದೊಡ್ಡದಾಗುತ್ತೆ. ವೈಯಕ್ತಿಕವಾದ ಜೀವನದಲ್ಲಿ ಒಂದಷ್ಟು ಮಾಡ್ಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಒಂದು ಅಧಿಕಾರ ಇದ್ದರೆ ನಾವು ಇನ್ನು ನಮ್ಮ ಅಭಿವೃದ್ಧಿ ಕೆಲಸಕ್ಕಾಗಿ. ಪ್ರತಾಪ್ ಸಿಂಹ ಅವರು ಎಸಿ ರೂಮಲ್ಲಿ ಇದ್ರೆ ಆಗಲ್ಲ, ಇನ್ಮೇಲೆ ಪ್ರಜೆಗಳ ಜೊತೆ ಓಡಾಡಬೇಕಾಗುತ್ತೆ, ಸ್ವಾಗತ ಮಾಡ್ತೀವಿ ಅಂತ ಹೇಳ್ತಿದ್ರೆ. ಸಾರ್ವಜನಿಕ ಜೀವನದಲ್ಲಿ ಬಂದ್ರೆ ಸಾರ್ವಜನಿಕರಾಗಿ ನಾವು ಹೋಗ್ಬೇಕಾಗತ್ತೆ. ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಒಡೆಯರ್ ಒಬ್ರು ಓಬಿಸಿ ಅವರ ಮೀಸಲು ಕ್ಷೇತ್ರಕ್ಕೆ ಒಡೆಯರ್ ಬಂದಿರೋಂಥದ್ದು ಎಷ್ಟು ಸರಿ ಅಂತ ಹೇಳಿ ಮಾತಾಡ್ತಾ ಇದ್ರು. ನನ್ನ ಅದ್ರ ಬಗ್ಗೆ ಏನು ಕೇಳಿಲ್ಲ ಮಾತು, ಆದರೆ ನನಗೆ ಅವರ ನೇರವಾಗಿ ಅವರು ಸಂಪರ್ಕ ಮಾಡಿದಾಗ ಅವರು ಎಲ್ಲನೂ ಒಳ್ಳೆಯ ಒಂದು ಸಂದೇಶ ನೀಡಿದ್ದು ಮತ್ತು ನಮ್ಮ ಬೆಂಬಲಕ್ಕಾಗಿ ಅವರು ನಿಂತಿದ್ದಾರೆ ಅಂತ ಹೇಳಿದರು. ನಾನು ಅದೇ ಅವರ ಸಂದೇಶ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ, ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ ನಮ್ಮ ಪಕ್ಷದಲ್ಲಿ ಮತ್ತು ನಮ್ಮ ಒಂದು ಸಾಮರ್ಥ್ಯದಲ್ಲಿ ಸಂಪೂರ್ಣವಾದ ವಿಶ್ವಾಸ ಇದೆ.